ಇವರೆಲ್ಲ ಏನೋ ಒಂದ್ ಏನ್ ನಡೀತದಂತ ಗೊತ್ತಿಲ್ಲ ಮೇಡಮ್. ಇವ್ರು 1-2 ತಿಂಗಳಲ್ಲ ಅವರೇ ಲಾಕ್ ಮಾಡಿ ಮಡಗಿದ್ರಂತ ಮೇಡಮ್ ನಿಮ್ಮನೆಯವರನ್ನ. ನಮ್ಮ ಮನೆಯವ್ರನ್ನ. ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ರ? ಅದು ಫೋನ್ ಅಂದ್ರೆ ವಕೀಲು ಅವ್ರ ಜೊತೆಲಿ 4 ವಕೀಲ್ ಇದ್ರಲ್ಲ ಮೇಡಮ್, ಅವರು ಜೊತೆಲಿ ಫೋನ್ ಮಾಡ್ತಾರೆ. ಮತ್ತೆ ಅಲ್ಲಿ ಕಾರು ಓಡಿಸ್ತಾರಂತ ಅವ್ರ ಜೊತೆ ಯಾರೋ ಒಬ್ರ ಜೊತೆಲಿ ನಮ್ಮ ಯಜಮಾನ್ರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಆದ್ರೆ ನಾನು ಏನು ಮಾತಾಡಕ್ ಆಗೋದಿಲ್ಲ, ಚೆನ್ನಾಗಿದ್ದೀರಾ, ಚೆನ್ನಾಗಿರಿ, ನಾನ್ ಬರ್ತೀನಿ ಆಗಂತ ಅಷ್ಟೇ ಮೇಡಮ್. ಅದ ಫೋನ್ ಮಾತಾಡಿದ್ರೆ ಮತ್ತೆ ಬಂದು ಗ್ರೀಸನ್ನ ಕಿತ್ಕೋತಾರ. ಚಿನ್ನಯ್ಯ ನಿಮ್ ಜೊತೆ ಫೋನ್ ಮಾತಾಡಿದ್ರೆ ಏನ್ ಬೇಕ್ ಫೋನ್ ಮಾಡತ್ತಯ್ಯ, ಕೊಡು 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 ಆಗಂತ ಅವ್ರು ಕಿತ್ಕೋತಾರ. ಮತ್ತೆ ತಿಮ್ಮಾರೆಡ್ಡಿ ಅವರು ಕಿತ್ಕೋತಾರ. ಅಲ್ಲಿಂದ ಮಾತಾಡ್ಕೊಂಡೇ ಬರ್ತಾರ. ಅವಾಗ ನಮ್ಮ ಯಜಮಾನ್ರು ಹೇಳ್ತಾರ ಮಾತಾಡಕ್ ಆಗೋದಿಲ್ಲ ಮಡಗುವಾಗಂತ ಹೇಳ್ತಾರ. ನಾನು ಹಂಗೆ ಮಡಗಿರ್ತೀನಿ ಮೇಡಮ್, ನನಗ್ ಗೊತ್ತಾಯ್ತದ ಅವ್ರು ಬಂದು ಕೊಡು ಕೊಡು ಚಿನ್ನ ಹಾಗಂತ ಕಿತ್ಕೋತಾ ಇದ್ರು. ಅಷ್ಟು ಸ್ವಲ್ಪ ಹೊತ್ತಾದ್ರೂ ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀರಿ? ಅದೇ 2 ಮಾತು ಮೇಡಮ್, 2 ಮಾತು. ನಮಗೆ ಚೆನ್ನಾಗಿದ್ದೀರಾ, ಊಟ ಮಾಡಿದಿರಾ, ಚೆನ್ನಾಗಿರಿ, ನಾನ್ ಬರ್ತೀನಿ ನಾನು ಹಾಗಂತ ಇಷ್ಟೇ ಮೇಡಮ್ ಹೇಳ್ತಾ ಇದ್ರು. ಇಷ್ಟೇ ಹೇಳ್ತಾ ಇದ್ರು. ಇವಾಗ ನನ್ನ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಇವ್ರು ಇಷ್ಟು ಇದು ಮಾಡ್ಬಿಟ್ಟು ಗ್ರೀಸ್ ಮಠನ, ತಿಮ್ಮಾರೆಡ್ಡಿ, ವಿಠ್ಠಲಗೌಡ, ಈ ಜಯಂತ ಇವನ್ನೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ಅವ್ರ ಹೆಂಡತಿ ಮಕ್ಕಳ ಹತ್ರ ಜೀವನ ಮಾಡ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಅವ್ರಿಗೆ ಕಾಸು ದುಡ್ಡು ಮನೆ ಎಲ್ಲ ಉಂಟು ಮೇಡಮ್. ನಮ್ಗೆ ಏನಿದೆ ಮೇಡಮ್, ನಮ್ ಏನ್ ಮಾಡಕ್ಕಾಯ್ತದ ಮೇಡಮ್? ಮನೆಯವ್ರು ಬಂದು ಖಾಲಿ ಮಾಡಂತ ಹೇಳ್ತಾರ ಮೇಡಮ್. ನಾನು ಎಲ್ಲಿ ಹೋಗಕ್ಕಾಯ್ತದ ಮೇಡಮ್? ಎಲ್ಲಿ ಮನೆ ಹೋಗಿ ಕೇಳಿದ್ರು ಕೊಡಲ್ಲ ಮೇಡಮ್. ನಿಮ್ ಯಜಮಾನ್ರಲ್ಲಿ ಇದ್ದಾರಲ್ಲ, ಏನ್ ಕೊಡ್ತಾರ ನಿನ್ಗೆ ಮನೆ ಅಂತ ಕೇಳ್ತಾರ. ಅದಕ್ಕೆ ನಾವೇ ಸಾಯ್ಬೇಕು ಮೇಡಮ್, ನಾವೇ ಸಾಯ್ಬೇಕು. ನಮ್ ಯಜಮಾನ್ರು ಅಷ್ಟು ಚಿತ್ರಹಿಂಸೆ ಕೊಟ್ಟೆ. ಅಲ್ಲಿ ತುಂಬಾ ಜಗಳನೂ ನಡೆದಿದ್ದದ ಮೇಡಮ್, ತುಂಬಾ ಜಗಳ ನಡೆದಿದ್ದ ತಿಮ್ಮಾರೆಡ್ಡಿ ಅವ್ರ ಮನೇಲಿ. ನಮ್ಮ ಯಜಮಾನ್ರನ್ನ ಹೊಡೆದಿದ್ದಾರ ಮೇಡಮ್. ತಿಮ್ಮಾರೆಡ್ಡಿ ಗ್ರೀಸ್ ಮಠ ಎಷ್ಟು ಜನ ಅಂತ ನನಗ್ ಗೊತ್ತಿಲ್ಲ ಮೇಡಮ್, ಹೊಡೆದಿದ್ದಾರ ಮೇಡಮ್. ಅವತ್ತು ನಾನು ಫೋನು ಇಲ್ಲಿ ಯಾರೋ ಕಾರು ಬೈಕ್ ಎಲ್ಲ ಹೋಯ್ತಾ ಇತ್ತು ಮೇಡಮ್. ನಾನು ಇವರು ತಿಮ್ಮಾರೆಡ್ಡಿ ಹೆಂಡತಿ ನಂಬರ್ ನನ್ನ ಹತ್ರ ಇತ್ತು. ನಮ್ಮ ಯಜಮಾನ್ರು ಒಂದಿನ ಫೋನ್ ಮಾಡುವಾಗ ಈ ನಂಬರ್ ಮಾಡ್ಕೋ ಯಾಕಣದು ಹಾಗಂತ ಹೇಳ್ತಾ ಇದ್ರು. ನಾನು ಅದು ಮಡಗಿದ್ದೆ ಮೇಡಮ್. ಅವಾಗ ಹಂಗೆಲ್ಲ ಹೋಯ್ತಾ ಇದ್ದಲ್ಲ, ನಮ್ಮ ಯಜಮಾನ್ರ ಹತ್ರ ಹೇಳಿದ್ರೆ ಏನಾದ್ರು ಮಾಡ್ತಾರ ಅಂದ್ಬಿಟ್ಟು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫುಲ್ ಜಗಳ ನಡೀತಾ ಇದ್ದದ ಮೇಡಮ್. ಫೋನ್ ಹಂಗೆ ಅವರು ಮಡಗಿದ್ದಾರೆ, ನಾನು ಮಡಗಿದ್ದೆ. ಫೋನಲ್ಲಿ ಕೇಳಿಸ್ತಾ ಇದ್ದೀನಿ ಮೇಡಮ್. ಮತ್ತೆ ನಮ್ಮ ಯಜಮಾನ್ರು ಸದ್ದಾಗ್ತಾರ, ಹೂ ಅಂತ ಸದ್ದಾಗ್ತಾರ ಮೇಡಮ್. ನನಗೆ ಅಳುತ್ತಾ ಇದಾರೆ ಮೇಡಮ್. ನನಗ್ ಗೊತ್ತಾಯ್ತದ ಅದು ನಮ್ಮ ಯಜಮಾನ್ರ ವಾಯ್ಸ್ ಅಂತ ನನಗ್ ಗೊತ್ತಾಯ್ತದ ಮೇಡಮ್. ನಿಮ್ಮ ಯಜಮಾನ್ರಿಗೆ ಹೊಡೆದಿದ್ದಾರೆ ಮೇಡಮ್. ಯಾರು ಹೊಡೆದಿದ್ದಾರೆ? ತಿಮ್ಮಾರೆಡ್ಡಿ ಗ್ರೀಸ್ ಮಠನ ಎಷ್ಟೋ ಜನ ಅಲ್ಲಿ ಹೊಡೆದಿದ್ದಾರೆ ಮೇಡಮ್. ಅದು ನಮಗ್ ಗೊತ್ತಿಲ್ಲ ಮೇಡಮ್. ಆಮೇಲೆ ಫೋನ್ ನಾನು ಅಕ್ಕ ಏನಾಯ್ತಕ್ಕ ಫೋನ್ ಕೊಡಿ ನಮ್ಮ ಯಜಮಾನ್ರಿಗೆ, ಏನ್ ಸದ್ದ ಬರ್ತದೆ, ನಮ್ಮ ಯಜಮಾನ್ರ ಸದ್ದ ಬರ್ತಾ ಇದಾಗತ್ತೆ. ಏನಿಲ್ಲ ಹಾಗಂದ್ರು. ಇಲ್ಲಕ್ಕ ನಿಮ್ ಕೊಡಿ ಹಾಗಂತ ಮತ್ತೆ ತಿಮ್ಮಾರೆಡ್ಡಿ ಈಸ್ಕೊಂಡು ಏನೇ ಹೇಳಿದ್ರು ನನ್ನ ಹತ್ರ, ನಿಮ್ ಯಜಮಾನ್ರಿಗೆ ತುಂಬಾ ದುರಹಂಕಾರ ಜಾಸ್ತಿ ಅವನಿಗಾಗಿದ್ದ. ನಾವ್ ಹೇಳ್ದ ಮಾತ ಅವನ್ ಕೇಳಲ್ಲ. ನಾವ್ ಎಷ್ಟೋ ಹೇಳ್ತಾ ಇದ್ದೀವಿ ಅವನಿಗೆ, ಚಿಕ್ಕ ಮಗು ಹಂಗೆ ಹೇಳ್ತಾ ಇದೀವಿ, ಹಿಂಗೆ ಇಲ್ಲ ಹಂಗೆ ಇಲ್ಲ ಅಂತ. ಅವನು ಅದೇ ಹೇಳ್ತಾ ಇಲ್ಲ. ಅವನಿಗೆ ಯಾರು ಹೇಳ್ಕೊಟ್ಟಿದ್ದಾರಂತೆ, ನಿಮ್ಗೆ ಫೋನ್ ಅವ್ರು ಮಾಡ್ತಾನ ಏನಾದ್ರು ಹೇಳ್ತಾರ, ಇಲ್ಲ ಬೇರೆಯವ್ರಿಗೆ ಯಾರಾದ್ರೂ ಫೋನ್ ನಂಬರ್ ನೀನ್ ಕೊಟ್ಟಿದ್ದೀಯಾ ಅಂತ ನನ್ನ ಕೇಳ್ತಾ ಇದ್ರು ಮೇಡಮ್. ಅಂದ್ರೆ ತಿಮ್ರೋಡಿ ಗಿರೀಶ್ ಮಠಣ್ಣ ಹೇಳ್ದಂಗೆ ಚಿನ್ನಯ್ಯ ಕೇಳ್ತಾ ಇಲ್ಲ ಅಂತ ಅವತ್ತು ಜಗಳ ನಡೀತಾ ಇತ್ತು ಮೇಡಮ್. ಆಮೇಲೆ ನಾನು ಅದಕ್ಕೆ ಏನ್ ನಡೀತದನ್ನ ಏನು ಗೊತ್ತಿಲ್ಲ, ನಮ್ಮ ಯಜಮಾನ್ರ ಕಳ್ಸ್ಕೊಡಿ ಅನ್ನ ಆಗಂತ ಹೇಳ್ದೆ. ಅದೇನ್ ಕಳ್ಸಕ್ ಆಯ್ತದ? ಹೋದ್ರೆ ನಿನ್ ಗಂಡ ಜೀವ ಮಾತ್ರ ಹೋಗ್ಬೇಕು ಅಷ್ಟೇ. ಜೀವ ಹೋಗ್ಲಿ, ನಿನ್ ಗಂಡನ್ ಜೀವ ಹೋದ್ರ ಹೋಗ್ಲಿ, ಅದು ಸತ್ತೋದ್ರ ದೇವಸ್ಥಾನ ಅವ್ರ ಮೇಲೆ ಹೇಳ್ತಾರಂತೆ ಮೇಡಮ್. ಇವರು ಅವ್ರ ಮನೇಲಿ ಏನಾದ್ರು ಸತ್ತೋದ್ರೆ ಇವರೇ ಮುಗಿಸ್ಬಿಟ್ರೆ ದೇವಸ್ಥಾನ ಅವರು ಜನ ಬಂದು ಹೊಡೆದ್ಬಿಟ್ರು, ಸಾಯಿಸ್ಬಿಟ್ರು ಆಗಂತ ಹೇಳದಂತ ಮೇಡಮ್. ಚಿನ್ನಯ್ಯನ ಇವರೇ ಸಾಯಿಸ್ಬಿಟ್ರು, ದೇವಸ್ಥಾನ ಧರ್ಮಸ್ಥಳದ ಮೇಲೆ ಆರೋಪ ಹೊರಿಸ್ತಾರ ಹೇಳಿದ್ರ ಹಾಗಂತ ಹೇಳಿದ್ರು ಮೇಡಮ್. ನಿನ್ ಗಂಡ ಜೀವನದಂಗೆ ಬರೋದಿಲ್ಲ ಅವನು, ಇಲ್ಲಿಂದ ಬರೋದಿಲ್ಲ ಅವನು ಹಾಗಂತ ಹೇಳ್ತಾರ. ಹಿಂಗ್ ಹೇಳಿದ್ರೆ ಹೆಂಗನ್ನ, ನಿಮ್ ಮನೇಲಿ ಇದ್ದಾರೆ, ನೀವೇ ಬುರುಡೆ ಕಟ್ಟು ಕಳಿಸಿದ್ದೀರಿ, ಹಿಂಗೆ ಇಷ್ಟು ಆಗಿದ್ದದ ನಮ್ಮ ಯಜಮಾನ್ರ ಹಿಂಗ್ ಹೇಳ್ತಿರಿಲ್ಲನ, ಏನನ್ನ ಮಾಡಕ್ ಆಯ್ತದ ಹಾಗಂದ್ರೆ ನಾನ್ ಹೇಳ್ದಂಗೆ ಅವ್ನ್ ಕೇಳ್ಬೇಕು. ಅದಕ್ಕೆ ಅವ್ನ್ ಕರ್ಕೊಂಡ್ ಬಂದಿರೋದು. ನಾವ್ ಬುರುಡೆಗೆ ಹೆಂಗಂತ ಕರ್ಕೊಂಡ್ ಬರ್ನಿಲ್ಲ. ಅವ್ರ ಬುರುಡೆ ಕರ್ಕೊಂಡು ಕೋರ್ಟ್ಗೆ ಹೋದ, ಮತ್ತೆ ಕುಳಿಯೆಲ್ಲ ನೋಡ್ದ, ಸಿಕ್ಕಿಲ್ಲ. ಆದ್ರೆ ಸೌಜನ್ಯ ಕೇಸ್ಗೆ ನಾವು ಅವನ ಕರ್ಕೊಂಡ್ ಬಂದಿರೋದು. ಅವ್ನ ಸೌಜನ್ಯನಿಗೆ ನಾವ್ ಏನ್ ಮಾತಾಡ್ತೀವೋ, ನಾನು ಗ್ರೀಸ್ ಮಠನ ಹಂಗೆ ಅವ್ನು ಹೇಳ್ಬೇಕು ಚಿನ್ನ. ಸೌಜನ್ಯ ಕೇಸಲ್ಲಿ ನಮ್ಮ ಯಜಮಾನ್ರ ಅದೇ ಮೇಡಮ್. ಈ ಬುರುಡೆ ಕೇಸಲ್ಲ, ಅದು ಸಾಯಿಲಿ. ಅದು ಇವರು ತಿಮ್ಮಾರೆಡ್ಡಿ ಹೇಳ್ತಾ ಇದ್ದಾರೆ, ಅದು ಸಾಯಿಲಿ. ಅದು ಬುರುಡೆ ಕೇಸು ಅವ್ರಿಗೆ ಮುಖ್ಯ ಅಲ್ಲ. ನಿಮ್ ಯಜಮಾನ್ರ ಕರ್ಕೊಂಡ್ ಬಂದಿರೋದೇ ಸೌಜನ್ಯ ಕೇಸ್ಗೆ. ನಾವು ಸೌಜನ್ಯ ಕೆಲಸ ದೊಡ್ಡದ್ ಮಾಡ್ಬೇಕು ಅಂತ ಇಷ್ಟು ಕೆಲಸ ನಾವ್ ಮಾಡ್ತಾ ಇರೋದು ನಿಮ್ ಯಜಮಾನ್ರ ಮಾಡ್ಕೊಂಡು ಈ ಸೌಜನ್ಯ ಕೇಸಿಂದಾನೆ. ಅವ್ನು ನಾನ್ ಹೇಳ್ದಂಗೆ ಮಾತು ಕೇಳೋದಿಲ್ಲ ಅವನು ಹಾಗಂತ ಹೇಳ್ತಾ ಇದ್ದಾರೆ ಮೇಡಮ್.
ಎಷ್ಟ್ ಸತಿ ಹೊಡೆದಿದ್ದಾರೆ ಚಿನ್ನಯ್ಯ ಅವರು? ಅದೇ ಫಸ್ಟ್ ಅದೇ ಮೇಡಮ್. ನಾನು ಅವತ್ತು ಫೋನ್ ನನ್ಗೆ ಇಲ್ಲಿ ಕಾರು ಬೈಕ್ ಎಲ್ಲ ತುಂಬಾ ಜನ ಹೋಯ್ತಾ ಇದ್ರು ಮೇಡಮ್. ಅದು ಮಾಡಕ್ಕೆ ನನ್ನ ಯಜಮಾನ್ರು ಸರಿ ಫೋನ್ ಮಾಡಮಂತ ಮಾಡ್ದೆ ಮೇಡಮ್. ಆವಾಗಲೇ ನನ್ಗೆ ಗೊತ್ತಾಯ್ತು ಅವ್ರು ತುಂಬಾ ಹೊಡೀತಾ ಇದ್ದಾರಂತ. ಆದ್ರೆ ಅವತ್ತು ಅವ್ರು ಅಲ್ಲಿದ್ದಿದ್ರೆ ಅವ್ರು ಸಾಯಿಸ್ತಾ ಇದ್ರಂತ. ಮೆಸೇಟಿ ಅವ್ರ ನಮ್ ಯಜಮಾನ್ರು ಕಾಪಾತಿ ಎತ್ಕೊಂಡು ಹೋಗಿರೋದು ಮೇಡಮ್. ಅವ್ರ ಜೀವನ ಉಳಿಸಿರೋದೇ ಎಸಟಿ ಅವರು. ಇಲ್ಲದ್ರೆ ಅವತ್ತೇ ಅವ್ರು ಸಾಯ್ತಾ ಇದ್ರು ಮೇಡಮ್. ಅದೇ ಇವಾಗ ಒಂದು ಹೆಂಗ್ಸು ಮಾಸ್ಕ್ ಹಾಕೊಂಡು ಬರ್ತಾ ಇದ್ದಲ್ಲ ಮೇಡಮ್. ನಮ್ಗೆ ಗೊತ್ತು ಆ ಹೆಂಗ್ಸು ಇದು ಮಾಡಿರೋದು ಗೊತ್ತು, 4 ಜನ ಗೊತ್ತು ಅಂತ ಹೇಳ್ತಾ ಇದ್ರು. ಅವಳು 13 ವರ್ಷ ಬರ್ಲಿಲ್ಲ ಮೇಡಮ್. ಇವಾಗ ಬಂದಿದ್ದಲ್ಲ. SIT ಅವರು ನಿಮ್ ಯಜಮಾನ್ರನ್ನ ಕಾಪಾಡಿದಾರೆ ಮೇಡಮ್. ಹೇಗ್ ಕಾಪಾಡಿದ್ರು? ಅವ್ರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇವ್ರನ್ನ ಸಾಯಿಸ್ತಾ ಇದ್ರು ಮೇಡಮ್ ಅವತ್ತು. ಅದ್ ಹೆಂಗಂತ ನನಗೂ ಗೊತ್ತಿಲ್ಲ ಮೇಡಮ್. ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವತ್ತು ನಮ್ ಯಜಮಾನ್ರು ಸಾಯಿಸ್ತಾ ಇದ್ರು. ಮತ್ತೆ ಅಲ್ಲಿ ಏನಾದ್ರು ಊತಾಗ್ತಾ ಇದ್ರು. ನನ್ನ ಹತ್ರನ ನಿಮ್ ಯಜಮಾನ್ರು ಇಲ್ಲಿಲ್ಲ, ಅವ್ನು ಹೊಂಟೋಗ್ದ ಅಂತ ಹೇಳ್ತಾ ಇದ್ರು ಮೇಡಮ್. ನಿಮ್ಮ ಹತ್ರ ಯಾವತ್ತಾದ್ರೂ ತಿಮ್ರೋಡಿ ಅವರು ಅಥವಾ ಗಿರೀಶ್ ಮಟ್ಟಣ್ಣನವರು ಫೋನ್ ಮಾಡಿ ಮಾತಾಡಿದ್ರ? ಇಲ್ಲ, ಅವತ್ತೇ ಮಾತಾಡಿದ್ದಾರೆ ಮೇಡಮ್. ಅವತ್ತೇ 3 ಜನನು ಮಾತಾಡಿದ್ದಾರೆ ಮೇಡಮ್. ನಾವ್ ಕರ್ಕೊಂಡ್ ಬಂದಿರೋದೇ ನಿನ್ನ ಗಂಡನ. ಯಾರ್ಯಾರು ಮಾತಾಡಿದ್? 3 ಜನ. ಗಿರೀಶ್ ಮಟ್ಟಣ್ಣ ಮಾತಾಡಿದ್ದಾರೆ, ತಿಮ್ಮರೆಡ್ಡಿ ಮಾತಾಡಿದ್ದಾರೆ. ಅವಾಗ ನನಗೂ ಗೊತ್ತಿಲ್ಲ ಮೇಡಮ್. ನಾ SIT ಅವರು ಪೊಲೀಸ್ ಕೊಡ್ತೀನಿ ನಿನ್ ಗಂಡನ. ಪೊಲೀಸ್ ಅವ್ರು ಹೊಡೆದ್ರೆ ಎಲ್ಲ ಸರಿ ಆಯ್ತದ ಅವನಿಗೆ. ಅವನು ಬೇಕಂತ ಈ ಕೆಲಸ ಮಾಡ್ತಾ ಇರೋದು. ಅವನು ತುಂಬಾ ಇದು ಮಾಡ್ತಾ ಇದ್ದಾನೆ, ಅವನಿಗೆ ಗೊತ್ತು, ಎಲ್ಲ ಗೊತ್ತು ಹಾಗಂತ ಕೇಳ್ತಾ ಇದ್ರು. ಸೊ ಹೆಣ ಊತಾಕಿರೋ ಜಾಗ ಸರಿಯಾಗಿ ತೋರ್ಸಿಲ್ಲ ಅಂತ ಹೇಳ್ತಾರೆ ಮೇಡಮ್. ಅವನಿಗೆ ಗೊತ್ತು, ತೋರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಅವನಿಗೆ ಪೊಲೀಸ್ ಕೊಡ್ತೀನಿ, ಕೊಟ್ರೆ ಸರಿ ಆಯ್ತದಾಗಂತ. ಮತ್ತೆ ನಾನು ಹೇಳ್ದೆ, ಏನಣ್ಣ ನೀವ್ ಹಿಂಗ್ ಹೇಳ್ತಿರಲ್ಲ, ನಮ್ಮ ಯಜಮಾನ್ರ ಪೊಲೀಸ್ ಕೊಡ್ತೀನಿ ಅಂತ ಹೇಳ್ತಿರಲ್ವಾ, ಇದು ಹೆಂಗನ? ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ ಏನು ಮಾಡಕ್ ಆಗೋದಿಲ್ಲ. ಅವ್ನು ಕರ್ಕೊಂಡ್ ಬಂದಿದ್ದೀವಿ, ನಾವ್ ಹೇಳ್ದಂಗೆ ಕೇಳಿದ್ರೆ ಅವ್ನು ಬಚಾವ್ ಆಯ್ತಾನ, ಇಲ್ಲಂದ್ರೆ ಅವ್ನು ಬಚಾವ್ ಆಗೋದಿಲ್ಲ. ಅವನಿಗೆ ಏನಾದ್ರೂ ಒಂದು ಆಯ್ತದ, ನಮ್ಮ ಹತ್ರ ಎಲ್ಲ ಏನಕ್ಕೆ ನೀನ್ ಕೇಳ್ಬಾರ್ದು ಹಾಗಂತ ಹೇಳ್ತಾ ಇದ್ರು ಮೇಡಮ್. ಆವಾಗ ಚಿನ್ನಯ್ಯ ಅವರು ತಿಮ್ರೋಡಿ ಮನೆಯಲ್ಲೇ ಇದ್ರ? ಮನೆಯಲ್ಲೇ. ಎಷ್ಟು ದಿನ ಇದ್ರು ತಿಮ್ರೋಡಿ ಅವ್ರ ಮನೆಯಲ್ಲಿ? ಅದೇ ಮೇಡಮ್, ಇವರು ಇಲ್ಲಿಂದ ನಾನು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದವ್ರು ಮೇಡಮ್. 1 ವಾರ ಎಲ್ಲ ನನ್ನ ಹತ್ರ ಕೆಲಸದಲ್ಲಿ ಇದ್ದೀನಿ ಅಂತ ಮಾತಾಡ್ತಾ ಇದ್ರು ಮೇಡಮ್. ಕೆಲಸದಲ್ಲಿ ಇದ್ದೀನಿ ಆಗತ್ತೆ ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಆವಾಗ ಅವ್ರ ಮೊಬೈಲ್ ಇತ್ತು. ಆಮೇಲೆ 1 ವಾರ ಕಳೆದ ಮೇಲೆ ಅವ್ರ ಮೊಬೈಲ್ ಕಿತ್ತಾಕ್ಬಿಟ್ರಂತೆ, ಬೀಸಾಕ್ಬಿಟ್ರ ಏನಂತ ಹೇಳಿದ್ರು ಮೇಡಮ್. ಯಾರು ಬೀಸ? ತಿಮ್ಮಾರೆಡ್ಡಿ ಗ್ರೀಸ್ ಮಠ ಅನ್ನೋ ಏನೋ ಕಿತ್ಕೊಂಡ್ರಂತೆ. ಚಿನ್ನಯ್ಯ ಅವ್ರ ಮೊಬೈಲ್ ಅನ್ನ ಅವ್ರು ಕಿತ್ಕೊಂಡ್ಬಿಟ್ರು. ಸೊ ನಿಮ್ಗೆ ಮತ್ತೆ ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಕ್ ಆಗ್ತಿರ್ಲಿಲ್ಲ? ಮತ್ತೆ ಅದೇ ಮೇಡಮ್, ವಕೀಲ ಅವ್ರ ಜೊತೆಲಿ ಮಾತಾಡಿದ್ರು, ಲಾಯರ್ ಜೊತೆಲಿ. ಮತ್ತೆ ಯಾರು ಕಾರ್ ಓಡಿಸೋರು ಆಗಂಗಂತ ಯಾರವ್ರ ಜೊತೆಲಿ ಡೈಲಿ ಒಂದ್ ಫೋನು, ಏನ್ ಚೆನ್ನಾಗಿದ್ದೀರಾ ಏನಿಲ್ಲ, ಟಿವಿನಲ್ಲಿ ನೋಡ್ಕೊಂಡು ಏನಾದ್ರು ಗಾಬರಿ ಪಡ್ಬೇಡ ಹಾಗಂತ ಮಾತಾಡ್ತಾ ಇದ್ರು. ಚೆನ್ನಾಗೆ ಮಾತಾಡ್ತಾ ಇದ್ರು ಮೇಡಮ್. ಆದ್ರೆ ಒಂದು ಮಾತು ಅವ್ರು ನನ್ನ ಹತ್ರ ಹಿಂಗೆಲ್ಲ ಇದ್ದಾರೆ ಅಂತ ಹೇಳಿದ್ರು ನಾನು ಏನು ಮಾಡಕ್ ಆಗೋದಿಲ್ಲ ಮೇಡಮ್. ನನಗ ಅಲ್ಲಿ ಯಾರು ಗೊತ್ತಿಲ್ಲ ಮೇಡಮ್. ಅದರಿಂದನೇ ಅವ್ರು ಯಾವ್ದು ನನ್ನ ಹತ್ರ ಹೇಳ್ತಾ ಇರ್ಲಿಲ್ಲ ಮೇಡಮ್. ಚೆನ್ನಾಗಿದ್ದೀನಿ ಬರ್ತೀನಿ ಅಷ್ಟೇ. ಆದ್ರೆ ನನಗೆ ಏನಾದ್ರು ಆದ್ರೂ ನಾನ್ ಸತ್ತು ಹೋಗಿ ನನ್ ಏನ ಅಲ್ಲಿ ಬಂದ್ರೆ ನೀನ್ ಈಸ್ಕೋ, ಇಲ್ಲಂದ್ರೆ ನೀನ್ ಬರ್ಬಾರ್ದು